ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್. ಇದು ಬಂದುಬಿಟ್ಟು ಮಂಡೇ ಲಾಗ್ ಆಗಿರುತ್ತೆ. ಗ್ರಾಸರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಎಲ್ಲ ಶಾಪಿಂಗ್ ಮಾಡಿ ಅದನ್ನು ರೀಫಿಲ್ ಕೂಡ ಮಾಡ್ಕೊತಾ ಇದ್ದೀನಿ. ಮತ್ತು ಹಬ್ಬಕ್ಕೆ ಯೂಸ್ ಮಾಡಿರೋ ಪಾತ್ರೆಗಳಾಗಿರಲಿ, ದೀಪಗಳಾಗಿರಲಿ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಯಾವ ಥರ ಪ್ಯಾಕ್ ಮಾಡ್ಕೊತೀನಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆ ಒಂದು ಹಾಗಲಕಾಯಿ ಗೊಜ್ಜು ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ತುಂಬಾ ಟೇಸ್ಟಾಗಿರುತ್ತೆ. ಈ ಥರ ಒಂದು ಸ್ವಲ್ಪನೂ ಕಹಿ ಇಲ್ದಿರ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದಿರೋ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇನ್ನು ಬೆಳಿಗ್ಗೆನೇ ಸ್ವಲ್ಪ ಸಿಂಪಲ್ಲಾಗಿ ರಂಗೋಲಿ ಕೂಡ ಹಾಕ್ಕೊತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಹಾಕಿದ್ದೀನಿ. ನೋಡ್ಕೊಂಬನ್ನಿ ಯಾವ ಥರ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ನು ಸಿಂಪಲ್ಲಾಗಿ ರಂಗೋಲಿ ಕೂಡ ಹಾಕ್ಬಿಟ್ಟು ಇವಾಗ ಮನೆಯೆಲ್ಲ ಕೂಡ ಒರೆಸ್ಕೊತಾ ಇದ್ದೀನಿ. ನೆನ್ನೆ ಬಂದುಬಿಟ್ಟು ನಾನ್ ವೆಜ್ ತಿಂದಿದ್ರಲ್ಲ, ಯಾವಾಗೂ ಅಷ್ಟೇ ಸಂಡೇ ಏನಾದ್ರು ನಾನ್ ವೆಜ್ ತಿಂದಿದ್ರೆ ಮಂಡೇ ಸ್ವಲ್ಪ ಬೇಗನೆ ಎದ್ದೊಳ್ಬಿಡ್ತೀನಿ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಮನೆಯೆಲ್ಲ ಒರೆಸ್ಕೊಂಡು ನಾನು ಸ್ನಾನ ಎಲ್ಲ ಮಾಡ್ಕೊಂಬಂದ್ಬಿಟ್ಟು ಇವತ್ತು ಬ್ರೇಕ್ಫಾಸ್ಟ್ ಎಲ್ಲ ಏನು ಮಾಡೋದಿರಲಿಲ್ಲ. ನಮ್ಮ ಹಸ್ಬೆಂಡ್ ಅಲ್ಲೇ ತಿನ್ಕೊತೀನಿ, ಲಂಚ್ ಮಾತ್ರ ಮಾಡಿಕೊಡು ಅಂತೇಳಿದ್ರು. ಅದಕ್ಕೋಸ್ಕರ ಮನೇಲಿ ಸ್ವಲ್ಪ ಹಾಗಲಕಾಯಿ ಇತ್ತು, ಆ ಗೊಜ್ಜು ಮಾಡ್ತಾಯಿದ್ದೀನಿ. ಹಾಗಲಕಾಯಿನ ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಈ ಥರ ಉಪ್ಪು ನೀರಲ್ಲಿ ಒಂದು 10 ನಿಮಿಷ ನೆನೆಸ್ಬೇಕು. ಈ ಥರ ನೆನೆಸಿ ಮಾಡಿ ನೋಡಿ, ಸ್ವಲ್ಪನೂ ಕಹಿ ಇರಲ್ಲ. ಇನ್ನು ಅದು ತೊಳ್ಕೊಂಡು ಒಂದು 5 ನಿಮಿಷ ಆದರೂ ಬೇಯಿಸ್ಕೋಬೇಕು. ಆ ನೀರನ್ನ ಕೂಡ ಬಿಸಾಕಬಾರ್ದು. ಅದನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು. ಇನ್ನು ಇದನ್ನು ಮಾಡ್ಕೊಳೋದಕ್ಕೆ ಬಾಣಲಿಗೆ ಒಂದು 4-5 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಜೀರಿಗೆ, ಸಾಸಿವೆ ಹಾಕಿ ಸ್ವಲ್ಪ ಅದೆಲ್ಲ ಫ್ರೈ ಆದಮೇಲೆ ಈರುಳ್ಳಿ ಒಂದು 2 ಈರುಳ್ಳಿನ ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿ. 1-2 ಹಸಿಮೆಣ್ಸಿನ್ಕಾಯಿ, ಒಣಗಿದ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ, ಜಜ್ಜಿರೋ ಬೆಳ್ಳುಳ್ಳಿ, ಕರಿಬೇವನ್ನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗಲಕಾಯಿನ ಬಂದುಬಿಟ್ಟು 2 ವಾರಕ್ಕೆ 2 ಸರಿ ತಗೊಳೋದ್ರಿಂದ ತುಂಬಾ ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು. ಇನ್ನು ಸಣ್ಣದಾಗಿ ಕಟ್ ಮಾಡಿರೋ ಟೊಮೆಟೊನ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು, ಅರಿಶಿನ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಒಂದು 2 ನಿಮಿಷ ಲಿಡ್ನ ಕ್ಲೋಸ್ ಮಾಡಿದ್ರೆ ಬೇಗನೆ ಬೆಂದೋಗ್ಬಿಡುತ್ತೆ. ಇನ್ನು ಇವಾಗ ಮಸಾಲೆ ಪುಡಿ ಎಲ್ಲ ಸೇರಿಸ್ಕೊತಾ ಇದ್ದೀನಿ. ಸಾಂಬಾರು ಪುಡಿ ಮನೇಲೇ ಮಾಡಿರೋ ಸಾಂಬಾರು ಪುಡಿ ಒಂದು ಅರ್ಧ ಸ್ಪೂನು, ಧನಿಯಾ ಪುಡಿ ಒಂದು ಅರ್ಧ ಸ್ಪೂನು, ಗರಂ ಮಸಾಲ ಒಂದು 1/4 ಟೇಬಲ್ ಸ್ಪೂನು, ಖಾರದ ಪುಡಿ ಒಂದು ಕಲರ್ಗೋಸ್ಕರ ಒಂದು ಅರ್ಧ ಸ್ಪೂನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಣ್ಣೆ ಎಲ್ಲ ಸ್ವಲ್ಪ ಬಿಟ್ಕೋಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇವಾಗ ಬೇಯಿಸಿರ್ತೀವಲ್ವ ಹಾಗಲಕಾಯಿನ ಅದನ್ನು ಸೇರಿಸ್ಕೊಂಡು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನಾನು ಆಲ್ರೆಡಿ ನೆನೆಸಿಟ್ಕೊಂಡಿದ್ದೆ. ಇನ್ನು ಹಾಗಲಕಾಯಿ ಮಸಾಲೆ ಎಲ್ಲ ಸ್ವಲ್ಪ ಹಿಡ್ದಾದ್ಮೇಲೆ ಹುಣಸೆಹಣ್ಣು ರಸನ ಕೂಡ ಸೇರಿಸ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ಬಂದುಬಿಟ್ಟು ಸ್ವಲ್ಪ ಬೆಲ್ಲನ ಸೇರಿಸ್ಕೋಬೇಕು. ತುಂಬಾ ಟೇಸ್ಟಾಗಿರುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. 3 ಟೈಮ್ ಕೂಡ ಇದನ್ನೇ ತಿನ್ಕೊಬಿಡ್ಬೋದು, ಹೊಟ್ಟೆ ತುಂಬ ಅನ್ನ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಬೆಲ್ಲನೂ ಸೇರಿಸ್ಕೊಂಡು ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ರೆಡಿ ಆಯಿತು. ಇವಾಗ ಗೊಜ್ಜು ಕೂಡ ರೆಡಿ ಆಯಿತು. ಇನ್ನು ಇವತ್ತು ಬ್ರೇಕ್ಫಾಸ್ಟ್ ಕೂಡ ಏನೂ ಮಾಡಿರಲಿಲ್ಲಲ್ವ, ಇದನ್ನೇ ತಿನ್ಕೊಂಡೆ. ಅನ್ನ ಕೂಡ ಮಾಡಿ ಇಟ್ಟಿದ್ನಲ್ಲ, ಇನ್ನು 3 ಟೈಮ್ ಕೂಡ ತಿಂತೀನಿ ನಾನು, ನನಗೇನು ಬೋರ್ ಅನಿಸಲ್ಲ. ತುಂಬಾ ಇಷ್ಟ ಆಗುತ್ತೆ ನನಗೆ ಹಾಗಲಕಾಯಿ ಗೊಜ್ಜು. ಇನ್ನು ದೇವ್ರಿಗೆ ಯೂಸ್ ಮಾಡಿದ್ನಲ್ಲ ಹಬ್ಬಕ್ಕೆ, ಆ ಪಾತ್ರೆಗಳೆಲ್ಲ ತೊಳೆದಿರಲಿಲ್ಲ, ಹಂಗೆ ಪ್ಯಾಕ್ ಮಾಡಿ ಎತ್ತಿಟ್ಬಿಟ್ಟಿದ್ದೆ. ಇವಾಗೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಅಷ್ಟೇ ಪ್ಲಾಸ್ಟಿಕ್, ಇದೇನೋ ಅಷ್ಟೊಂದು ಬೆಳ್ಳಿ ಎಲ್ಲ ಇದು ನಿಜವಾಗ್ಲೂ. ಇದನ್ನೆಲ್ಲ ಸುಮ್ಮನೆ ಲಿಕ್ವಿಡಲ್ಲಿ ತೊಳೆದು ಅದನ್ನೆಲ್ಲ ಒಣಗಾಕ್ಬಿಟ್ಟು ಆರಾದಮೇಲೆ ಬಟ್ಟೆ ಎಲ್ಲ ಒರೆಸ್ಬಿಟ್ಟು ಅದನ್ನು ಬಾಕ್ಸ್ಗೆ ಹಾಕಿ ಎತ್ತಿಟ್ಬಿಡ್ತೀನಿ. ಇನ್ನು ಈ ಥರ ಎಲ್ಲ ಆರಿಸ್ತಾ ಇದ್ದೀನಿ, ತೊಳ್ಕೊಂಬಂದ್ಬಿಟ್ಟು ಈ ಥರ ಎಲ್ಲ ಜೋಡಿಸ್ಬಿಟ್ಟು. ಇನ್ನು ದೇವ್ರ ಪಾತ್ರೆಗಳು ಕೂಡ ತೊಳೆದಿರಲಿಲ್ಲ, ಅದನ್ನು ಕೂಡ ತೊಳ್ಕೊತಾ ಇದ್ದೀನಿ.
ಇದನ್ನು ಕೂಡ ಅಷ್ಟೇ ಮನೆ ತೋರಿಸಿದ್ದೀನಿ. ಲೆಮನ್ ಸಾಲ್ಟು ಸ್ವಲ್ಪ ವಿಮ್ ಲಿಕ್ವಿಡ್ ಹಾಕಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ತುಂಬಾ ಈಸಿಯಾಗಿ ಕ್ಲೀನ್ ಆಗಿಬಿಡುತ್ತೆ. ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ, ನಿಮಗೂ ಯೂಸ್ಫುಲ್ ಆಗ್ಬೋದು, ಒಂದ್ಸರಿ ಟ್ರೈ ಮಾಡಿ ನೋಡಿ. ಇನ್ನು ದೀಪಗಳಿಗೆಲ್ಲ ಲಬ್ಬರ್ ಬ್ಯಾಂಡ್ ಹಾಕಿದ್ನಲ್ಲ, ತುಂಬಾ ಯೂಸ್ಫುಲ್ ಆಯ್ತು ಅಂತಲೇ ಹೇಳ್ಬೋದು ಆ ಟಿಪ್ಪು. ಇವಾಗ ಹೂವು ರೇಟೆಲ್ಲ ಇರುತ್ತೆ, ಹೂವು ಇಡೋದಕ್ಕಾಗಲ್ವಲ್ಲ, ಸಿಂಗಲ್ ಹೂವು ಬಿಡಿ ಹೂವು ತೊಗೊಂಬಂದಿರ್ತೀವಲ್ವ, ಅದನ್ನು ಆ ಥರ ರಬ್ಬರ್ ಬ್ಯಾಂಡಲ್ಲಿ ದೀಪಗಳಿಗೆ ಆಗಿರಲಿ, ಕಲಶಗೆ ಆಗಿರಲಿ, ಈ ಥರ ಎಲ್ಲ ಹಾಕ್ಬಿಟ್ಟು ಡೆಕೋರೇಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇನ್ನು ಸಂಡೇ ನೆನ್ನೆ ಗ್ರೋಸರಿ ಎಲ್ಲ ತೊಗೊಂಬಂದಿದ್ದೆ, ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಇನ್ನು ಅದನ್ನು ಕೂಡ ಎತ್ತಿಡ್ತಾ ಇದ್ದೀನಿ. ಇನ್ನು ನೆನ್ನೆ ಅಂತೂ ಡಿಮಾರ್ಟಲ್ಲಿ ಫುಲ್ಲು ರಶ್ ಅಂದರೆ ರಶ್ಶು. ಈ 1ರಿಂದ 10ವರೆಗೂ ತುಂಬಾ ರಶ್ ಇರ್ತಾರೆ. ಯಾಕಂದರೆ ಎಲ್ಲರ ಮನೆಯಲ್ಲೂ ರೇಷನ್ ಖಾಲಿ ಆಗಿಬಿಟ್ಟಿರುತ್ತೆ. ಈ ಟೈಮಲ್ಲೇ ಎಲ್ಲ ಸ್ಯಾಲ್ರಿ ಟೈಮ್ ಅಲ್ವಾ, ಎಲ್ಲರೂ ತೊಗೊಳಕ್ಕೆ ಬರ್ತಾ ಇರ್ತಾರೆ. ಇನ್ನು ನಾನು ಈ ಮಂತ್ ಬಂದುಬಿಟ್ಟು 3100 ರೂಪಾಯಿ ಏನೋ ಆಯಿತು ಬಿಲ್ಲು. ಎಲ್ಲ ಥರ ಬೇಳೆಗಳು ತೊಗೊಂಬಂದ್ಬಿಟ್ಟಿದ್ದೀನಿ. ಎಲ್ಲ ನಾನು ಒಂದೊಂದು ಕೆಜಿ ತೊಗೊಂಬಂದ್ಬಿಡ್ತೀನಿ. ನನಗೆ 1 ತಿಂಗಳು 1.5 ತಿಂಗಳು ಅಷ್ಟು ಬರುತ್ತೆ. ಇನ್ನು ಮನೆಗೆ ಏನೇನು ಬೇಕೋ, ಎಣ್ಣೆ ಆಗಿರಲಿ, ಗೋಧಿ ಹಸಿಟ್ಟು, ಈ ರಾಗಿ ಸೇಮೆ ಅಂತೂ ತುಂಬಾ ಚೆನ್ನಾಗಿರುತ್ತೆ, ನನಗೂ ತುಂಬ ಇಷ್ಟ. ಇನ್ನು ಅದನ್ನು ತೊಗೊಂಬಂದ್ಬಿಟ್ಟೆ. ಸ್ವಲ್ಪ ಪುಳಿಯೋಗರೆ ಪ್ಯಾಕೆಟು, ಕೆಚಪ್ಪು, ಸೋಪುಗಳು, ಬಟ್ಟೆ ಸೋಪು ಮತ್ತು ಡೇಟ್ಸು. ಈ ಆರ್ಪಿಕ್ ಅಂತೂ ತುಂಬಾ ಚೆನ್ನಾಗಿದೆ, 4C10 ಅಂತ ಹೇಳ್ಬಿಟ್ಟು. ಆರ್ಪಿಕ್ ಥರನೇ ಇರುತ್ತೆ, ಅದರ ರೇಟ್ ತುಂಬಾ ಕಮ್ಮಿ. ಇನ್ನು ಇದು ಬಂದುಬಿಟ್ಟು 2 ತಿಂಗಳಾದರೂ ಬರುತ್ತೆ. ಆರ್ಪಿಕ್ ರೇಟ್ ಬಂದುಬಿಟ್ಟು 50 ರೂಪಾಯಿ ಏನೋ ಇದೆ ಚಿಕ್ಕದು, ಆದರೆ ಇದು ದೊಡ್ಡದೇ 60 ರೂಪಾಯಿಗೆ ಬರುತ್ತೆ. ಒಂದು 2-3 ತಿಂಗಳು ಯೂಸ್ ಮಾಡ್ಕೋಬೋದು. ಇನ್ನು ಈ ತಿಂಗಳು ಗ್ರಾಸರಿ ಬಂದುಬಿಟ್ಟು ಇಷ್ಟೆಲ್ಲ ತೊಗೊಂಬಂದಿದ್ದೀನಿ. ಇನ್ನು ಸ್ವಲ್ಪ ಐಟಮ್ ಬೇಕಾಗಿರೋದೆಲ್ಲ ಮನೆ ಹತ್ರನೇ ಪರ್ಚೇಸ್ ಮಾಡ್ಕೊಂಬಿಡ್ತೀನಿ. ಇನ್ನು ಹೋಲ್ಸೇಲ್ ಅಂಗಡಿ ಒಂದಿದೆ ನಮ್ಮ ಮನೆ ಹತ್ರ, ಅಲ್ಲಿ ಯಾವ್ದಾದ್ರು ಬೇಕಾಗಿರೋದೆಲ್ಲ ಅಲ್ಲಿ ತೊಗೊಂಬರ್ತೀನಿ. ಇನ್ನು ಲಿಕ್ವಿಡ್ ಎಲ್ಲ ನಮ್ಮ ಮನೆ ಹತ್ರ ಹೋಲ್ಸೇಲ್ ಮಾಲ್ ಒಂದಿದೆ, ಯಾವಾಗೂ ಹೋಗ್ತಾ ಇರ್ತೀನಿ, ನಿಮ್ಮ ಹತ್ರ ವೀಡಿಯೋದಲ್ಲಿ ಶೇರ್ ಮಾಡಿರ್ತೀನಿ. ಆ ಮಾಲಲ್ಲಿ ಕಮ್ಮಿಗೆ ಸಿಗುತ್ತೆ, ಇನ್ನು ಅಲ್ಲಿ ತೊಗೊಂಬಂದ್ಬಿಡ್ತೀನಿ. ಇನ್ನು ಈ ವಸ್ತುಗಳನ್ನೆಲ್ಲ ಎಲ್ಲೆಲ್ಲಿ ಎತ್ತಿಡಬೇಕೋ ಆ ಪ್ಲೇಸಲ್ಲಿ ಎತ್ತಿಟ್ಬಿಡ್ತಾ ಇದ್ದೀನಿ. ಅವಾಗೆ ಎತ್ತಿಟ್ಬಿಟ್ರೆ ನಮಗೂ ಕೆಲಸಗಳು ಇರಲ್ಲ. ಇನ್ನು ಜೀರಿಗೆ ಆಗಿರಲಿ, ಮೆಣಸು ಅದೆಲ್ಲ ಕೂಡ ಈ ಥರ ಬಾಕ್ಸ್ಗೆ ಹಾಕಿ ಎತ್ತಿಟ್ಬಿಡ್ತೀನಿ. ಯಾವ್ದ್ಯಾವುದು ಹೋದ ತಿಂಗಳು ತೊಗೊಂಬಂದಿರೋ ಸ್ಟಾಕ್ ಇರುತ್ತಲ್ವ, ಅದನ್ನೆಲ್ಲ ಎತ್ತಿ ರೀಫಿಲ್ ಮಾಡ್ಕೊಂಬಿಟ್ಟು ಹೊಸದು ಬಂದುಬಿಟ್ಟು ಮತ್ತೆ ಈ ಬಾಕ್ಸ್ಗೆ ಹಾಕಿ ಎತ್ತಿಟ್ಬಿಡ್ತೀನಿ. ಇನ್ನು ಬೇಳೆಕಾಳೆಲ್ಲ ಮಿಕ್ಕಿರುತ್ತಲ್ವ, ಅದನ್ನು ಕೂಡ ಒಂದು ಬೌಲ್ಗೆ ಹಾಕ್ಬಿಟ್ಟು, ಇನ್ನು ಹಳೇದೆಲ್ಲ ಎತ್ಬಿಟ್ಟು ಹೊಸದು ರೀಫಿಲ್ ಮಾಡಿಬಿಟ್ಟು ಅದ್ರ ಮೇಲೆ ಹಳೆ ಸ್ಟಾಕ್ನ ಹಾಕ್ತೀನಿ. ಇಲ್ಲಾಂದರೆ ಹುಳಗಳು ಬಿದ್ದೋಗ್ಬಿಡುತ್ತೆ, ಅದ್ರ ಮೇಲೇ ನಾವು ಹಾಕ್ತಾ ಇದ್ದರೆ ಹುಳ ಬೀಳೋ ಚಾನ್ಸಸ್ ಇರುತ್ತೆ. ಇನ್ನೆಲ್ಲ ರೀಫಿಲ್ ಮಾಡ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ಇಷ್ಟಪಡ್ತೀನಿ. ಏನಂದರೆ ನಮ್ಮಂಥ ಯೂಟ್ಯೂಬರ್ಸು, ಹೊಸ ಯೂಟ್ಯೂಬರ್ಸು ಯಾವ್ದಾದ್ರು ಒಂದು ವಿಡಿಯೋ ಹಾಕಿದ್ರೆ ಅದಕ್ಕೆ ಯಾರಾದ್ರು ಒಬ್ಬರು ಕಮೆಂಟ್ ಮಾಡಿದ್ರು ತುಂಬಾ ಖುಷಿಯಾಗುತ್ತೆ. ನಾನು ವರಲಕ್ಷ್ಮಿ ಹಬ್ಬಕ್ಕೆ ವಿಡಿಯೋ ಹಾಕಿದ್ನಲ್ಲ, ಸ್ಯಾರಿಯಲ್ಲಿ ತುಂಬ ಚೆನ್ನಾಗಿದ್ದೀರಾ, ಇನ್ನೂ ಲಾಗ್ಸ್ನ ಮಾಡಿ ಕಂಟಿನ್ಯೂ ಮಾಡಿ ಸ್ಯಾರಿಯಲ್ಲಿ, ಈ ಥರ ಎಲ್ಲ ಮೆಸೇಜ್ ಹಾಕಿದಾಗ ತುಂಬಾ ಇಷ್ಟ ಆಗುತ್ತೆ. ನಮಗೋಸ್ಕರ ನಮ್ಮ ವಿಡಿಯೋನ ನೋಡಿ ಒಬ್ಬರಾದರೂ ಇಷ್ಟಪಡೋರು ಇದ್ದಾರಲ್ವ ಅಂತೇಳ್ಬಿಟ್ಟು ನಮಗೆ ಬೇಡ ಅನಿಸ್ಬಿಡುತ್ತೆ, ವ್ಯೂಸ್ ಏನಷ್ಟು ಬರ್ತಾ ಇಲ್ಲ, ಏನಕ್ಕೆ ಮಾಡೋದು ವೀಡಿಯೋಸು ಅನಿಸ್ಬಿಡುತ್ತೆ. ಆದರೆ ನಿಮ್ಮಂಥವ್ರು ಯಾರಾದ್ರು ಒಬ್ಬರು ಕಮೆಂಟ್ ಮಾಡಿದ್ರು, ಲೈಕ್ ಮಾಡಿದ್ರು ತುಂಬಾ ಖುಷಿಯಾಗುತ್ತೆ. ಆ ಕಮೆಂಟ್ ಮಾಡಿದ್ದಕ್ಕೆ ಯಾರೆಲ್ಲ ನನಗೆ ಕಮೆಂಟ್ ಮಾಡಿದ್ದೀರೋ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸು. ಹಾಗೆ ನನ್ನ ಹತ್ರ ಟಿಪ್ಸ್ ಕೂಡ ಕೇಳ್ತಾ ಇದ್ದೀರಾ ಸ್ವಲ್ಪ ಜನ, ಆದರೆ ನಿಮಗೋಸ್ಕರ ಆದರೂ ನಮ್ಮ ವಿಡಿಯೋ ಮಾಡಬೇಕನ್ಸುತ್ತೆ. ಇನ್ನು ನನಗೆ ಗೊತ್ತಿರೋ ಟಿಪ್ಸ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಹಾಗೆ ಸಪೋರ್ಟ್ ಮಾಡ್ತಾಯಿರಿ, ನನ್ನ ಚಾನಲ್ಗೆ ಹೆಲ್ಪ್ ಮಾಡ್ತಾಯಿರಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ನಾನು ಇನ್ನಷ್ಟು ಕಂಟೆಂಟ್ನ ಕೊಟ್ಟು ಒಳ್ಳೆ ವೀಡಿಯೋಸ್ನ ಮಾಡ್ತೀನಿ. ನಮಗೂ ಸಪೋರ್ಟ್ ಮಾಡಿ ಬೆಳೆಯೋದಕ್ಕೆ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಇನ್ನು ಎಲ್ಲ ಡ್ರೈ ಆಗಿಬಿಟ್ಟಿತ್ತಲ್ಲ ದೇವ್ರ ಪಾತ್ರೆಗಳೆಲ್ಲ, ಅದನ್ನೆಲ್ಲ ಒರೆಸ್ಬಿಟ್ಟು ಈ ಥರ ಎಲ್ಲ ಎತ್ತಿಡ್ತಾ ಇದ್ದೀನಿ. ಇನ್ನು ಫ್ಲವರ್ ಇದು ಕೂಡ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು, 5 ಏನೋ ತೊಗೊಂಡಿದ್ದೆ. ಇದಂತೂ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗೆ ತುಂಬಾ ಚೆನ್ನಾಗಿತ್ತು. ಇನ್ನು ಈ ಭತ್ತದ ತೋರಣ ಕೂಡ ತೊಗೊಂಡಿದ್ದೆ, ಇದು ಹೊರಗಡೆ ಹಾಕಿದ್ದೆ. ಇದು ಬಂದ್ಬಿಟ್ಟು ಏನಾಗ್ತಾ ಇದೆ ಅಂದರೆ ಇಲಿ ಕಚ್ಬಿಟ್ಟಿದೆ. ಇನ್ನೊಂದು ವಾರ ಇಟ್ಟಿದ್ನಂದರೆ ಫುಲ್ಲು ಖಾಲಿ ಮಾಡಿಬಿಡ್ತಾ ಇತ್ತು. ಇನ್ನು ಬೇಡಪ್ಪ, ಇನ್ನು ಅದು ಬೇಜಾರಾಗಿಬಿಡುತ್ತೆ, 300 ರೂಪಾಯಿ ಏನೋ ಕೊಟ್ಟು ತೊಗೊಂಬಂದ್ಬಿಟ್ಟು ಅದು ತಿಂದುಬಿಟ್ರೆ ಫುಲ್ಲು ಬೇಜಾರಾಗಿಬಿಡುತ್ತೆ ಅಂತೇಳ್ಬಿಟ್ಟು ತೆಗೆದುಬಿಟ್ಟೆ ಅದನ್ನು. ಹಬ್ಬದ ದಿನ ಮಾತ್ರ ಹಾಕಿದೆ. 2 ದಿವಸ ಹಾಕೋಷ್ಟರಲ್ಲೇ ಅದೇನಾಗಿದೆ, ನೈಟಲ್ಲಿ ಚಿಕ್ಕ ಇಲಿಗಳು ಅದ್ರ ಮೇಲೆ ಹತ್ಬಿಟ್ಟು ಕಚ್ಬಿಟ್ಟು ಒಂದು 4-5 ಕಿತ್ಬಿಟ್ಟು ತಿಂದ್ಬಿಟ್ಟಿತ್ತು.
ಇನ್ನು ಬೇಜಾರಾಗ್ಬಿಡ್ತು ನನಗಂತೂ. ಅದಕ್ಕೆ ಇನ್ನೆಲ್ಲ ತೆಗ್ದು ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ಹಬ್ಬಗಳ ದಿನ ಮಾತ್ರ ಹಾಕ್ಕೊಳ್ಳೋಣ, ಇನ್ನು ಬೇರೆ ಟೈಮಲ್ಲಿ ಎತ್ತಿಕ್ ಬಿಡೋಣ ಅಂದ್ಬಿಟ್ಟು. ಇನ್ನು ಪೂಜೆಗೆ ಏನೇನು ತೊಗೊಂಬಂದಿದ್ನೋ ನಾನು ಅದನ್ನೆಲ್ಲ ಈ ಬಾಕ್ಸಲ್ಲಿ ಹಾಕಿ ಈ ಥರ ಪ್ಯಾಕ್ ಮಾಡ್ಕೊಂಬಿಡ್ತಾ ಇದ್ದೀನಿ. ಇನ್ನು ಹಬ್ಬಗಳು ಬಂದಾಗ ಯೂಸ್ ಮಾಡ್ಕೊತೀನಿ. ಇನ್ನು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಪ್ಯಾಕಿಂಗ್ ಮಾಡಿ ರೇಷನ್ ಎಲ್ಲ ಎತ್ತಿಡೋಷ್ಟರಲ್ಲಿ ಈವ್ನಿಂಗ್ ಆಗೇ ಹೋಯಿತು. ಕಡಲೆಪುರಿ ಕೂಡ ತೊಗೊಂಬಂದಿದ್ದೆ, ಜಾಸ್ತಿನೇ ಇತ್ತು ಕಡಲೆಪುರಿ. ಇನ್ನು ಅದನ್ನೆಲ್ಲ ಸ್ವಲ್ಪ ಈ ಥರ ಫ್ರೈ ಮಾಡಿ ಎತ್ತಿಟ್ಕೊಂಡು ಈವ್ನಿಂಗ್ ಸ್ನ್ಯಾಕ್ಸ್ ಥರ ತಿನ್ನೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಇದನ್ನು ಮಾಡ್ಕೊಳೋದು ತುಂಬಾ ಈಸಿ. ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡೇ ಮಾಡ್ಕೊಬೋದು. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕಡಲೆ ಬೀಜ 1 ಕಪ್ ತೊಗೊಂಡೆ, ಅದನ್ನು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಇವಾಗ 1 ಕಪ್ ಆಗೋಷ್ಟು ಹುರ್ಗಡ್ಲೆನೂ ಸೇರಿಸ್ಕೊಂಡು ಫ್ರೈ ಮಾಡಿ ಎತ್ತಿಟ್ಕೊಂಡು ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಈ ಥರ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಇವಾಗ 1 ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಅದನ್ನು ಕೂಡ ಈ ಥರ ಕಲರ್ ಚೇಂಜ್ ಆಗಬೇಕು ಆ ಥರ ಫ್ರೈ ಮಾಡಿ ಎತ್ತಿಟ್ಕೊಂಡು ಇದಕ್ಕೆ ಜೀರಿಗೆ, ಖಾರದ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಕಡಲೆಪುರಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಆವಾಗಲೇ ಫ್ರೈ ಮಾಡಿ ಇಟ್ಟಿದ್ರಲ್ವ ಕಡಲೆ ಬೀಜ, ಕಡಲೆಪಪ್ಪು ಅದನ್ನೆಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು. ನಾನು ಸ್ವಲ್ಪ ಬಾಣಲಿಯಲ್ಲಿ ಬಿಸಿ ಇರೋದ್ರಿಂದ ಸ್ವಲ್ಪ ಬ್ರೌನ್ ಕಲರ್ ಆಗಿಬಿಡ್ತು. ನೀವು ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಸ್ಟವ್ ಆಫ್ ಮಾಡಿಬಿಟ್ಟು ಮಸಾಲೆನ ಹಾಕ್ಕೊಳ್ಳಿ. ಆ ಬಿಸಿಗೆ ಇಲ್ಲಾಂದರೆ ಏನಾಗುತ್ತೆ ಸೀದೋದಂಗೆ ಆಗಿಬಿಡುತ್ತೆ. ಆದರೂ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಈ ಥರ ಮಾಡಿ ಇಟ್ಕೊಂಬಿಟ್ರೆ ಇನ್ನು ನಾವು ಹೊರಗಡೆ ಹೋದಾಗ ಪಾರ್ಕ್ಗೆ, ಸಿನಿಮಾಗೆ, ಹೊರಗಡೆ ಎಲ್ಲರೂ ಟ್ರಿಪ್ ಹೋದಾಗೆಲ್ಲ ಈ ಥರ ಮಾಡಿ ಇಟ್ಕೊಂಬಿಟ್ರೆ ಸ್ನ್ಯಾಕ್ಸ್ ಥರ ತಿನ್ಕೋಬೋದು. ಇನ್ನು ಅವಾಗಿಂದ ಮಾಡ್ಕೊಳೋ ಬದಲು ಈ ಥರ ಮಾಡಿ ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಬಿಟ್ರೆ 1 ವಾರ 10 ದಿವಸ ಆದರೂ ಇರುತ್ತೆ, ಏನೂ ಆಗಲ್ಲ. ಇನ್ನು ನೈಟ್ಗೆ ಡಿನ್ನರ್ಗೆ ಬಂದುಬಿಟ್ಟು ಇಡ್ಲಿ ಚಟ್ನಿ ಮಾಡ್ಕೊತಾ ಇದ್ದೀನಿ ಸಿಂಪಲಾಗಿ. ಇನ್ನು ಇವತ್ತಿನ ವಿಡಿಯೋ ಕೂಡ ಇದಾಗಿರುತ್ತೆ. ಈ ವಿಡಿಯೋ ಏನಾದ್ರು ನಿಮಗೆ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು.